ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಕೂಡ ಗೊತ್ತೇ ಇದೆ, ಈ ಬಾರಿ ನಮ್ಮ RCB ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಲಿದೆ. ಅಂದರೆ ಕಳೆದ ಸೀಸನ್ ನಮ್ಮ RCBಯ ತಂಡ ತನ್ನ ಮೊದಲ ಟ್ರಾಫಿಯನ್ನು ಗೆದ್ದಿದ್ದು ನಮ್ಮ ಎಲ್ಲ 11 ಆಟಗಾರರ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ನಿಂದಾಗಿ ನಾವು ಈ ಒಂದು ಸಾಧನೆಯನ್ನು ಮಾಡಿದೆವು. ಇನ್ನೇನು ಕೆಲವು ದಿನಗಳಲ್ಲಿ IPL ಶುರುವಾಗಲಿದ್ದು, ನಾನು ನಿನ್ನೆಯಷ್ಟೇ ವಿಡಿಯೋ ಮಾಡಿ ಹೇಳಿದ್ದೆ ಇತ್ತೀಚೆಗೆ ನಮ್ಮ RCBಯ ಮೇನ್ ಆಟಗಾರರು ಫಾರ್ಮಲ್ಲಿ ಇಲ್ಲ ಅಂತ. ಮತ್ತೆ ಇನ್ನೊಂದು ಕಡೆ ಕಳೆದ ಸೀಸನ್ನಲ್ಲಿ ನಮ್ಮ RCBಯ ಮುಖ್ಯ ಫಾಸ್ಟ್ ಬೌಲರ್ ಆಗಿದ್ದ ಜಾಸ್ ಹೇಜಲ್ವುಡ್ ಅವರಿಗೆ ಇಂಜರಿ ಆಗಿದ್ದು, ಇವರು ಮೊದಲಿಗೆ ಆಸ್ಟ್ರೇಲಿಯಾದ ಪರವಾಗಿ ದಿ ಆಶಸ್ ಸೀರೀಸ್ ಅನ್ನು ಮಿಸ್ ಮಾಡಿದ್ದು, ಈಗ ಇವರು T20 ವರ್ಲ್ಡ್ ಕಪ್ ಅನ್ನು ಕೂಡ ಮಿಸ್ ಮಾಡಿದ್ದಾರೆ. ಆದರೆ ಈಗಷ್ಟೇ ಇವರು ಇಂಜರಿಯಿಂದ ಬೇಗನೆ ಗುಣಮುಖರಾಗಿ IPL 2026ಕ್ಕೆ ಲಭ್ಯ ಇರುತ್ತಾರೆ ಅಂತ ರಿಪೋರ್ಟ್ಸ್ ಬಂದಿದೆ. ಆದರೆ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಗೊತ್ತೇ ಇದೆ, ಜಾಸ್ ಹೇಜಲ್ವುಡ್ ಅವರಿಗೆ ಪದೇ ಇಂಜುರಿ ಆಗುತ್ತಾನೇ ಇದ್ದು, ಇವರಿಗೆ ಯಾವಾಗ ಹೊಸ ಇಂಜುರಿ ಆಗುತ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತೆ ಆಕ್ಷನಲ್ಲಿ ಇವರಿಗೆ ಬ್ಯಾಕಪ್ ಆಗಿ ಜಾಕೋಬ್ ಡಿಫಿಯರನ್ನು ಖರೀದಿ ಮಾಡಿದ್ದು, ಇವರು ಕೂಡ ಇಲ್ಲಿ ಇಂಡಿಯಾದಲ್ಲಿ ತುಂಬಾನೇ ಒಂದು ಕಳಪೆ ಆದಂಥ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದಾರೆ. ಅಂದರೆ ಇವರಲ್ಲಿ ಭಾರತದ ಸಾಯಿಲ್ ಅಲ್ಲಿ ಅಷ್ಟೇನು ಎಫೆಕ್ಟಿವ್ ಬಾಲರ್ ಆಗದೇ ಇರುವುದರಿಂದ ಇದು ನಮ್ಮ RCBಯ ಮ್ಯಾನೇಜ್ಮೆಂಟ್ಗೆ ತಲೆ ಬಿಸಿಯಾಗಿದೆ. ಮತ್ತೆ ಇಲ್ಲೇನಾದರೂ ಜಾಸ್ ಹೇಜಲ್ವುಡ್ ಅವರ ಇಂಜುರಿ ರಿಕವರ್ ಆಗದೇ ಹೋದರೆ ನಮ್ಮ RCBಗೆ ತುಂಬಾನೇ ಕಷ್ಟವಾಗುತ್ತೆ. ಮತ್ತೆ ಕಳೆದ ಸೀಸನ್ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಲುಂಗಿ ಅಂಗಡಿ ಅವರು IPL ಇಂದ ರೂಲ್ಡ್ ಔಟ್ ಆದ ಮೇಲೆ RCBಯಲ್ಲಿ ಜಿಂಬಾಬ್ವೆ ಬ್ಲೆಸ್ಸಿಂಗ್ ಮುಜರ್ಬಾನಿ ಅವರನ್ನು ಆಸ್ ಅ ಬ್ಯಾಕಪ್ ಆಪ್ಷನ್ ಆಗಿ ತಂಡಕ್ಕೆ ಶಾಮೀಲು ಮಾಡಿತ್ತು. ಆದರೆ ಆಮೇಲೆ ಇವರಿಗೆ ಒಂದೇ ಒಂದು ಚಾನ್ಸ್ ಅನ್ನು ಕೊಡದೆ ಈ ಬಾರಿ IPLಗಿಂತ ಮುಂಚೆ ರಿಲೀಸ್ ಮಾಡಿದ್ದು, ಇದೇ ಒಂದು ವಿಷಯ RCBಯ ಅತಿ ದೊಡ್ಡ ಮಿಸ್ಟೇಕ್ ಆಗಿದೆ. ಹೌದು ಫ್ರೆಂಡ್ಸ್, ಇತ್ತೀಚೆಗೆ ಇಲ್ಲಿ T20 ವರ್ಲ್ಡ್ ಕಪ್ ಅಲ್ಲಿ ಬ್ಲೆಸ್ಸಿಂಗ್ ಮುಜರ್ಬಾನಿ ಅವರು ತುಂಬಾನೇ ಒಂದು ಅದ್ಭುತವಾದಂಥ ಫಾರ್ಮ್ ಅಲ್ಲಿ ಇದ್ದು, ಇವರು ಇಂಡಿಯನ್ ಸಾಯಿಲ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಆಗಿ ಬೌಲಿಂಗ್ ಅನ್ನು ಮಾಡುತ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ಈ ಬಾರಿ T20 ವರ್ಲ್ಡ್ ಕಪ್ ಅಲ್ಲಿ ಇವರು ಟೋಟಲ್ ಆಗಿ 4 ಪಂದ್ಯವನ್ನು ಆಡಿದ್ದು, ಇದರಲ್ಲಿ ಇವರು 9 ವಿಕೆಟ್ ಅನ್ನು ಗಳಿಸಿದ್ದಾರೆ. ಮತ್ತು ಇವರ ಇಕಾನಮಿ ಕೂಡ ಕೇವಲ 6 ಇದ್ದು, ಆಸ್ಟ್ರೇಲಿಯಾದ ಎದುರಿಗೆ 4 ಓವರ್ಗಳಲ್ಲಿ 17 ರನ್ ಅನ್ನು ಕೊಟ್ಟು 4 ವಿಕೆಟ್ ಅನ್ನು ಗಳಿಸಿದ್ದರು. ಅಂದರೆ ಆಸ್ಟ್ರೇಲಿಯಾದ ಎದುರಿನ ಪಂದ್ಯವನ್ನು ಗೆಲ್ಲಲು ಇವರೇ ಒಂದು ಮುಖ್ಯ ಕಾರಣವಂತ ಹೇಳಬಹುದು. ಹಾಗಾಗಿ ಎಕ್ಸ್ಪರ್ಟ್ಸ್ ಕೂಡ ಹೇಳೋದೇನಪ್ಪ ಅಂದರೆ, T20 ವರ್ಲ್ಡ್ ಕಪ್ ಮುಗಿದ ಮೇಲೆ IPLನ ಆಕ್ಷನ್ ನಡೆಯುತ್ತಾ ಇದ್ದರೆ ಖಂಡಿತವಾಗಿ ಬ್ಲೆಸ್ಸಿಂಗ್ ಮುಜರ್ಬಾನಿ ಅವರು 15ರಿಂದ 20 ಕೋಟಿಗೆ ಸೋಲ್ಡ್ ಆಗ್ತಿದ್ರು. ಹಾಗಾಗಿ ಆಕ್ಷನ್ಗಿಂತ ಮುಂಚೆನೇ ನಾವೇನಾದರೂ ಇವರನ್ನು ರಿಟೈನ್ ಮಾಡ್ತಿದ್ರಿ ಇದು ನಮ್ಮ ಒಂದು ಬೆಸ್ಟ್ ಮೂವ್ ಆಗ್ತಿತ್ತು. ಆದರೆ ಇನ್ನೂ ಕೂಡ ಕಾಲ ಮಿಂಚಿಲ್ಲ. RCB ಮ್ಯಾನೇಜ್ಮೆಂಟ್ ಇಲ್ಲಿ ಯಾವುದೇ ಒಬ್ಬ RCB ಆಟಗಾರನಿಗೆ ಇಂಜರಿ ಆದರೆ ಬ್ಲೆಸ್ಸಿಂಗ್ ಮುಜರ್ಬಾನಿ ಅವರನ್ನು ಆಸ್ ಅ ಬ್ಯಾಕಪ್ ಆಪ್ಷನ್ ಆಗಿ ತಂಡಕ್ಕೆ ಶಾಮೀಲು ಮಾಡಬಹುದು. ಯಾಕೆಂದರೆ ಈಗಾಗಲೇ ನಮಗೆ ಗೊತ್ತಾಗಿದೆ ಇವರು ಇಂಡಿಯನ್ ಸಾಯಿಲ್ ಅಲ್ಲಿ ಎಷ್ಟು ಒಂದು ಅದ್ಭುತವಾಗಿ ಬೌಲಿಂಗ್ ಅನ್ನು ಮಾಡಬಹುದಂತ. ಮತ್ತೆ ನಿಮಗೇನನಿಸುತ್ತೆ, ಬ್ಲೆಸ್ಸಿಂಗ್ ಮುಜರ್ಬಾನಿ ಅವರು ನಿಜವಾಗಿಯೂ IPL ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದಾ? ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋದಲ್ಲಿ ಇಷ್ಟು. ನಾವು ಸಿಗೋಣ ಹೀಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ.